ವೆಲ್ಕಮ್ ಟು ಸನ್ನು ಕಿರು ಲೈಫ್ ಸ್ಟೈಲ್ ಚಾನಲ್. ನೋಡಿ ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ ನೇಚರು. ಬೆಳಬೆಳಗ್ಗೆ ಸಕ್ಕತ್ತಾಗಿರುತ್ತೆ ಗೊತ್ತಾ ಆಚೆ ಬಂದು ಕೂತ್ಕೊಳ್ಳೋಕ್ಕೆ. ಇವತ್ತು ನಮ್ಮ ಮನೇಲಿ ಮೀನು ಸಾರು ಮಾಡ್ತಾ ಇದ್ದೀವಿ. ಈ ಮೀನನ್ನ ನಾವು ಮರ್ಕೋನಹಳ್ಳಿ ಡ್ಯಾಮಲ್ಲಿ ಫ್ರೆಶ್ ಆಗಿ ಯಡಿಯೂರು ಮಾರ್ಕೆಟಿಗೆ ಬರುತ್ತೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ. ಆಮೇಲೆ ಇದು ಐಸ್ ಕ್ಯೂಬ್ ಹಾಕಿರೋದಲ್ಲ. ನೋಡಿ ಏನೇನು ಬೇಕು ಮೀನು ಸಾರು ಮಾಡೋಕ್ಕೆ: ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರ್ಬೇವಿನ ಸೊಪ್ಪು, ಕಾಯಿ. ಮೇನ್ ಟೊಮೊಟೊ ಹಣ್ಣು ಇಂಪಾರ್ಟೆಂಟು. ಕಾಯಿ ಒಂದು 3 ಸ್ಪೂನ್ ಹಾಕೊಳ್ಳಿ. ಟೊಮೊಟೊ ಒಂದು 4-5 ಹಾಕ್ಕೊಳ್ಳಿ, ಹುಳಿಗೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ಹುಣಸೆಹಣ್ಣು ಸ್ವಲ್ಪ ಸೈಡಲ್ಲಿ ನೆನೆ ಹಾಕ್ಕೊಳ್ಳಿ. ಈರುಳ್ಳಿನೂ ಒಂದು 2 ಹಾಕ್ಕೊಳ್ಳಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎತ್ತಿಕೊಳ್ಳಿ. ಕರ್ಬೇವಿನ ಸೊಪ್ಪು ಬೇಕು, ಇಂಪಾರ್ಟೆಂಟು. ನಾನೊಂದು 2 ಈರುಳ್ಳಿ ಹಾಕ್ತಾಯಿದ್ದೀನಿ, 4 ಟೊಮೊಟೊ ಹಾಕ್ತೆ, ಒಂದು 4 ಬೆಳ್ಳುಳ್ಳಿ ಅಪ್ಪು ಹಾಕ್ತೆ. ಆಮೇಲೆ ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರೋದು. ಹಾಗೆ ಧನಿಯಾ ಪೌಡ್ರು ನಿಮಗೆ ಒಂದು ಸ್ವಲ್ಪ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದು ಧನಿಯಾ ಪೌಡ್ರು ಗೊತ್ತಾಯಿಲ್ಲ, ಹಂಗಾದ್ರೂ ಹಾಕ್ತಾಯಿದ್ದೀನಿ. ಎಡ್ಗೈಲಿ ಫೋನ್ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಸೇಮ್ ಮಾಮೂಲಿ ಚಿಕನ್ ಸಾರಿಗೆ ಹೇಗೆ ಹಾಕ್ಕೋತೀರೋ ಆಗ ಹಾಕ್ಕೊಳ್ಳಿ, ಬಟ್ ಎಕ್ಸ್ಟ್ರಾ ಕರ್ಬೇವಿನ ಸೊಪ್ಪು ಬೇಕು. ಹಾಗೆಯೇ ಹುಳಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೇಕು. ನಾವು ಮನೆಯಲ್ಲೇ ಮಾಡ್ಕೊಂಡಿರ್ತೀವಿ ಮಸಾಲೆ ಪುಡಿನ. ಅದೊಂದು 3-4 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಒಬ್ರಿಗೆ ತೆಳ್ಳ ಇಷ್ಟ, ಒಬ್ರಿಗೆ ಗಟ್ಟಿ ಇಷ್ಟ, ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಸಾಲೆ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಹಂಗೇ ಮನೆಯಲ್ಲೇ ಸ್ವಲ್ಪ ಕಡಲೆ ಹಾಕ್ಕೊಳ್ಳಿ. ಕಡಲೆ ಜಾಸ್ತಿ ಹಾಕೊಳ್ಕೊಬಿಡಿ, ಕಡಲೆ ಜಾಸ್ತಿ ಹಾಕೊಂಡ್ರೆ ಸಾರು ಕೆಟ್ಟೋಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ಗೆ ಹಾಗೂ ಸಾಂಬಾರ್ಗೆ 2 ಸೇರಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳಿ, ಸ್ವಲ್ಪ ಮಾಡ್ಕೊಳ್ಳಿ. ಒಂದು 2 ಪಕ್ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ ಹಾಕ್ಕೊಳ್ಳಿ ಸಾಕು. ಆಮೇಲೆ ಒಗ್ಗರಣೆಗೆ ಕರಿಬೇವು, ಹಾಗೆಯೇ ಈರುಳ್ಳಿ ಎತ್ತಿಕ್ಕಿದ್ದೀವಿ. ನಾನು ಈರುಳ್ಳಿನ ಒಂದು ಅರ್ಧ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಒಂದು 2 ಕಡ್ಡಿ ಅಷ್ಟು ಮಾಡ್ಕೊಂಡಿದ್ದೀನಿ. ಮಸಾಲೆ ರೆಡಿಯಾಗಿದೆ, ನೋಡ್ಬೋದು ಬೇಕಾರೆ. ಇದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಹುಣಸೆಹಣ್ಣು ನೆನೆಯೋಕೆ ಎತ್ತಿಕ್ಕಿಡಿ ಅನ್ನಲ್ಲ, ಹಾಗೆ ಹುಣಸೆ ಹುಳಿ ಮಾಡ್ಕೊಂಡಿದ್ದೀನಿ ನೋಡಿ. ಅದರೊಳಕ್ಕೆ ಬಿಟ್ಕೊತೀನಿ. ಯಾಕಪ್ಪ ನಾನೆಲ್ಲ ಒಂದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದಕ್ಕೆ. ಆಮೇಲೆ ನಾವು ಆಚೆ ಮಾಡಬೇಕು, ಒಳಗಡೆ ಮಾಡೋಂಗಿಲ್ಲ, ಪದೇ ಓಡಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಗೆ ಸ್ವಲ್ಪ ತೆಳ್ಳಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಮಸಾಲೆ ಪುಡಿ ಹಾಕೋತಾ ಇದ್ದೀನಿ ನೋಡಿ. ನಾವು ಆಚೆ ಮಾಡಬೇಕು, ಒಳಗಡೆ ಮಾಡೋಂಗಿಲ್ಲ ನಾನ್ ವೆಜ್. ಅದಕ್ಕೋಸ್ಕರ ಎಲ್ಲ ಒಳಗಡೆ ಪ್ರಿಪೇರ್ ಮಾಡಿಕೊಂಡು ಆಚೆ ಒಂದೇ ಸಲ ತೊಗೊಂಡು ಹೋಗ್ಬಿಡ್ತೀನಿ. ಬಟ್ ಚೆನ್ನಾಗಿರುತ್ತೆ ಮಸಾಲೆ ಪುಡಿ, ಹುಣಸೆ ಹುಳಿ, ಉಪ್ಪು ಎಲ್ಲ ಹಾಕಿ ಒಂದು ಕಾಲು ಗಂಟೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಾಲು ಗಂಟೆ ಸೈಡಲ್ಲಿ ಇಕ್ಕಿದ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ ನೋಡಿ ಬೇಕಾರೆ. ಆಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಬಿಟ್ಕೊಳ್ಳಿ. ಅವರು ತೆಳ್ಳಗೆ ಹೇಳ್ತಾರೆ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಕೊಳ್ಳಿ ನೋಡಿ. ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ತಾಯಿದ್ದೀನಿ. ಆಚೆ ಹಾಕಬೇಕು, ಯಾಕೆಂದರೆ ನಾವು ಅಟಿಲಕ್ಕಮ್ಮ ದೇವರು ನಮ್ಮ ಮನೆ ದೇವರಾಗಿರೋದ್ರಿಂದ ಒಳಗಡೆ ನಾವು ಮಾಡೋಂಗಿಲ್ಲ. ಏನಪ್ಪ ಇಷ್ಟಪ್ಪ ತಪ್ಪಲೆ ಮಾಡುವರೆ ಅಂತ ಅನ್ಬೇಡಿ. ಮೀನು ಜಾಸ್ತಿ ಫ್ರೀಯಾಗಿರಬೇಕಲ್ಲ, ಅದಕ್ಕೋಸ್ಕರ ಇಷ್ಟಪ್ಪ ತಪ್ಪಲೆ ಮಡಗಿರೋದು. ಸಾರು ನಾವು ಕಮ್ಮಿನೇ ಮಾಡೋದು. ಕರ್ಬೇವಿನ ಸೊಪ್ಪು, ಕಾದೆಣ್ಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿದ್ರೆ ಸಾರು ಮಾತ್ರ ಸಖತ್ತಾಗುತ್ತೆ ಟೇಸ್ಟು. ಆಮೇಲೆ ಈರುಳ್ಳಿ ಆವಾಗಲೇ ಕಟ್ ಮಾಡಿ ತೋರಿಸಿದ್ನಲ್ಲ, ಅದು ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಹೆಂಗೋಗಿ ಹೋಗ್ತಾಯಿದೆ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಮೇಲೆ ಫ್ರೈ ಆದಮೇಲೆ ಹಬೆ ಆಯ್ತಲ್ಲ, ಅದರಿಂದ ಸ್ವಲ್ಪ ನಾನು ಇಕ್ಲ ಯೂಸ್ ಮಾಡ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಂತಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂದರೆ ನನ್ನ ಮಗಳಿದ್ದಾಳೆ, ಮಗಳು ಮಡಿಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡೋದು ಕಷ್ಟ ಇದೆ. ಅದು ಫುಡ್ ವೀಡಿಯೋ ತುಂಬ ಕಷ್ಟ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲೇ ಹೇಳ್ದಂಗೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಇನ್ನು ಸ್ವಲ್ಪನ ನಾನು ಕಬಾಬಿಗೆ ಯೂಸ್ ಮಾಡ್ಕೊತೀನಿ. ಫುಡ್ ವೀಡಿಯೋ ಮಾಡೋದು ಅಷ್ಟು ಈಸಿನೇ ಅಲ್ಲ, ಸಖತ್ ಕಷ್ಟ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲೂ ಸಹ ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದರೆ ಸಾರು ಚೆನ್ನಾಗಾಗುತ್ತೆ. ಆಮೇಲೆ ಆಗಲೇ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಬಿಡ್ತಾಯಿದ್ದೀನಿ ನೋಡಿ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಮಸಾಲೆ, ಹುಣಸೆ ಹುಳಿ, ಉಪ್ಪು ಹಾಕಿ ಸಾರು ಚೆನ್ನಾಗಿ ಬರುತ್ತೆ. ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ. ನಾನೇನು ಅಷ್ಟೊಂದು ತೆಳ್ಳ ಅಷ್ಟೊಂದು ಗಟ್ಟಿಯಾಗಿ ಮಾಡ್ಕೊಳ್ಳಲ್ಲ, ಮೀಡಿಯಮಾಗಿ ಮಾಡ್ಕೊತೀನಿ. ನಿಮಗೆ ಹೆಂಗೆ ಕನ್ಸಿಸ್ಟೆನ್ಷನ್ ಅದೇನಂತಾರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ಕೊಳ್ಳಿ.
ತೆಳ್ಳ ಮಾಡ್ಕೊಳ್ಳಿ, ಗಟ್ಟಿ ಆದರೆ ಗಟ್ಟಿ, ನಿಮ್ಗೆ ಹೆಂಗೆ ಯಾವ ಥರ ಇಷ್ಟ ಇರುತ್ತೋ ಆ ಥರ ಮಾಡ್ಕೊಳ್ಳಿ. ನಮಗೆ ಮೀಡಿಯಮ್ ಆಗಿದ್ದರೆ ನಮ್ಗೆ ತುಂಬ ಇಷ್ಟ. ಆಮೇಲೆ ತುಂಬ ಹತ್ರಕ್ಕೆ ತೊಗೊಂಬಂದೆ ವಿಡಿಯೋ ಕಾಣಿಸ್ಲಿ ಅಂತ. ಇನ್ನು ತಪ್ಪಲಿಟ್ಟಿರೋದು ನೋಡಿದ್ರೆ ಅಷ್ಟಪ್ಪ, ಸಾಂಬಾರು ನೋಡಿದ್ರೆ ಇಷ್ಟೇ ಮಾಡಿರೋದು. ಆಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ, ಅದಕ್ಕೆ ಉಪ್ಪು ಸರಿ ಹೋಗಲಿ ಅಂತ ಉಪ್ಪು ಹಾಕ್ಕೊಂಡೆ. ಒಂದು 15 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಮೀನು ಹಾಕಿದ್ರೆ ಸಾಂಬಾರು ರೆಡಿ. ನೋಡಿ ಕುದೀತಾ ಇದೆ. ಆಮೇಲೆ ಮೀನು ಹಾಕ್ತೆ. ಮೀನು ಹಾಕ್ಬಿಟ್ಟು ಜಾಸ್ತಿ ಅಲ್ಲಾಡ್ಸಂಗಿಲ್ಲ, ಅಲ್ಲಾಡ್ಸಿದ್ರೆ ಕದ್ರೋಗ್ಬಿಡುತ್ತೆ. ಮೀನು ಮಾಮೂಲಿ ಚಿಕನ್ ಥರ ಅಲ್ಲ. ಅದಾದಮೇಲೆ ನೋಡಿ ಶೇಕ್ ಎಲ್ಲ ಮಾಡಿದ್ದೀನಿ. ವಿಡಿಯೋನ ಮಳಿಸ್ಬಿಟ್ಟು 10 ನಿಮಿಷ, ಜಾಸ್ತಿ ಹೊತ್ತು ಮಳ್ಸಂಗಿಲ್ಲ. ಸಾರು ಮೀನು ಇದಾಗುತ್ತೆ.